ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಣ್ಣುಗಳನ್ನು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ಹೆಚ್ಚಳ, ಬಿ pH ಮಟ್ಟ ಕುಸಿತ, ಸಿ ಅಜೀರ್ಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಣ್ಣುಗಳನ್ನು ತಿಂದ ತಕ್ಷಣ ನೀರು ಕುಡಿಯುವುದು ಜೀರ್ಣಕ್ರಿಯೆಯ ಪ್ರತಿಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ, ಜೊತೆಗೆ ದೇಹದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗುತ್ತದೆ. ಇದು ಮಧುಮೇಹಕ್ಕೆ ಕಾರಣವಾಗಬಹುದು. ಇದರಿಂದ ಅಜೀರ್ಣತೆ, ಆಮ್ಲೀಯತೆ, ಹೊಟ್ಟೆಯುಬ್ಬರ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಪರಿಣಾಮವಾಗಿ ಹಣ್ಣುಗಳಿಂದ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ಸಾಧ್ಯವಾಗುವುದಿಲ್ಲ. ಪೂರ್ಣ ಪ್ರಯೋಜನಗಳು ಸಿಗುವುದಿಲ್ಲ. ತಿಂದ ತಕ್ಷಣ, ಅದರಲ್ಲಿಯೂ ವಿಶೇಷವಾಗಿ ಹುಳಿ ಹಣ್ಣುಗಳನ್ನು ಸೇವಿಸಿದ ನಂತರ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ಅಡ್ಡಿಯಾಗಬಹುದು. ಹಣ್ಣುಗಳನ್ನು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ದೇಹದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಇದು ದೇಹದ pH ಮಟ್ಟದ ಕುಸಿತಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಹೈ ಬಿಪಿ ಇರುವವರನ್ನು ಹೊರತುಪಡಿಸಿ ಮತ್ಯಾರು ಕಡಲೆ ಬೀಜವನ್ನು ತಿನ್ನಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಅಸ್ತಮಾ, ಬಿ ಕಿಡ್ನಿ ಸ್ಟೋನ್, ಸಿ ಅಧಿಕ ತೂಕ, ಡಿ ಕರಳು ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕರುಳಿನ ಸಮಸ್ಯೆ ಇರುವ ಕೆಲವರಿಗೆ ಕಡಲೆಕಾಯಿ ತಿನ್ನುವುದರಿಂದ ಅಸ್ವಸ್ಥತೆ ಉಂಟಾಗಬಹುದು. ಗೌಟ್ ಅಥವಾ ಹೆಚ್ಚಿನ ಯೂರಿಕ್ ಆಮ್ಲದ ಮಟ್ಟ ಇರುವ ಜನರು ಕಡಲೆಕಾಯಿ ತಿನ್ನುವುದರಿಂದಲೂ ಸಮಸ್ಯೆಗಳನ್ನು ಅನುಭವಿಸಬಹುದು. ಇವುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುವುದರಿಂದ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗಬಹುದು. ಇದು ಕೀಲು ನೋವು ಉಲ್ಬಣಗೊಳ್ಳಲು ಕಾರಣವಾಗಬಹುದು. ಅಧಿಕ ತೂಕದಿಂದ ಬಳಲುತ್ತಿರುವವರು ಕಡಲೆಕಾಯಿಯನ್ನು ಮಿತವಾಗಿ ಸೇವಿಸುವುದು ಉತ್ತಮ. ಇವುಗಳಲ್ಲಿ ಕೊಬ್ಬು ಮತ್ತು ಕ್ಯಾಲೋರಿಗಳು ಅಧಿಕವಾಗಿದ್ದು ಉತ್ತಮ ಪೋಷಕಾಂಶಗಳು ಇವೆ. ನೀವು ಆಗಾಗ್ಗೆ ಹೆಚ್ಚು ತಿನ್ನುತ್ತಿದ್ದರೆ ನಿಮ್ಮ ತೂಕ ಹೆಚ್ಚಾಗಬಹುದು. ಮೂರನೇ ಪ್ರಶ್ನೆ, ಟೀ ಅಥವಾ ಚಹಾಕ್ಕೆ ಏಲಕ್ಕಿ ಸೇರಿಸುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ರುಚಿ ಹೆಚ್ಚಳ, ಬಿ ಕಿಣ್ವಗಳ ಉತ್ಪಾದನೆ, ಸಿ ಚಯಾಪಚಯ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಲಕ್ಕಿ ನಿಮ್ಮ ಚಹಾದ ಸ್ವಾದವನ್ನು ಇಮ್ಮಡಿಯಾಗಿಸುತ್ತದೆ. ಇದು ಕೂಡ ಬಾಯಿಯ ರುಚಿ ತಣಿಸಲು ನೆರವಾಗುತ್ತದೆ. ಚಹಾಕ್ಕೆ ಇದನ್ನು ಸೇರಿಸಿದಾಗ ಅದು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನು ಉತ್ತೇಜಿಸಲು ನೆರವಾಗುತ್ತದೆ. ಇದು ಹೊಟ್ಟೆಯುಬ್ಬರ, ಅಜೀರ್ಣದಂತಹ ಸಮಸ್ಯೆ ಕಡಿಮೆ ಮಾಡುತ್ತದೆ. ಏಲಕ್ಕಿ ಜೀರ್ಣಾಂಗ ವ್ಯೂಹದ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವುದರಿಂದ ಊಟದ ನಂತರ ಅಸ್ವಸ್ಥತೆಯನ್ನು ನಿವಾರಿಸುತ್ತದೆ. ಏಲಕ್ಕಿಯೊಂದಿಗೆ ಚಹಾ ಕುಡಿಯುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಗೆ ನೈಸರ್ಗಿಕ ಉತ್ತೇಜನ ಸಿಗುತ್ತದೆ. ಇದು ಕೊಬ್ಬಿನ ವಿಭಜನೆಗೆ, ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಮೂತ್ರವರ್ಧಕ ಗುಣಗಳನ್ನು ಹೊಂದಿದ್ದು ದೇಹದಿಂದ ಹೆಚ್ಚುವರಿ ನೀರನ್ನು ತೆಗೆದುಹಾಕಲು ನೆರವಾಗುತ್ತದೆ. ಏಲಕ್ಕಿ ಯಕೃತ್ತು ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಬೆಂಬಲಿಸುವ ಸಂಯುಕ್ತಗಳನ್ನು ಹೊಂದಿದೆ. ಇದು ನಿರ್ವಿಷೀಕರಣಕ್ಕೆ ಅವಶ್ಯಕವಾಗಿದೆ. ಏಲಕ್ಕಿಯಿಂದ ತುಂಬಿದ ಚಹಾದ ನಿಯಮಿತ ಸೇವನೆ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿಯೂ ಏಲಕ್ಕಿ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಾಲ್ಕನೇ ಪ್ರಶ್ನೆ, 2 ದೇಶ 3 ರಾಜ್ಯಗಳೊಂದಿಗೆ ಅಂಟಿಕೊಂಡಿರುವ ಭಾರತದ ಏಕೈಕ ಜಿಲ್ಲೆ ಯಾವುದು? ಆಪ್ಷನ್ಸ್: ಎ ಮಿಜೋರಂ, ಬಿ ಡಾರ್ಜಿಲಿಂಗ್, ಸಿ ಜಮ್ಶೆಡ್ಪುರ್, ಡಿ ಪಾಟ್ನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾರ್ಜಿಲಿಂಗ್. ಇದು ಒಂದು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಪ್ರದೇಶ. ಸೌಂದರ್ಯ ರಾಶಿಯನ್ನೇ ತನ್ನೊಡಲಲ್ಲಿ ಇಟ್ಟುಕೊಂಡು ನಳನಳಿಸುವ ಸ್ಥಳ. ಇಲ್ಲಿರುವ ಅನೇಕ ತೋಟಗಳು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿವೆ. ಈ ಒಂದು ಜಿಲ್ಲೆ 3 ರಾಜ್ಯಗಳು ಹಾಗೂ 2 ದೇಶಗಳ ನಡುವೆ ಬರುತ್ತದೆ. ಈ ಒಂದು ಜಿಲ್ಲೆಯ ದಕ್ಷಿಣ ಪೂರ್ವ ಭಾಗ ಪಶ್ಚಿಮ ಬಂಗಾಳದೊಂದಿಗೆ ಹೊಂದಿಕೊಳ್ಳುತ್ತದೆ. ದಕ್ಷಿಣ ಪಶ್ಚಿಮ ಭಾಗ ಬಿಹಾರದ ಕಿಶನ್ಗಂಗಾ ಜೊತೆ ಹೊಂದಿಕೊಂಡಿರುತ್ತದೆ. ಉತ್ತರ ದಿಕ್ಕಿನಲ್ಲಿ ಇದು ಸಿಕ್ಕಿಂ ರಾಜ್ಯದಲ್ಲಿ ಒಂದಿಷ್ಟು ಪ್ರದೇಶಗಳಲ್ಲಿ ವಿಸ್ತರಿಸಿದೆ. ಇತ್ತ ದಕ್ಷಿಣ ದಿಕ್ಕಿನತ್ತ ಈ ಡಾರ್ಜಿಲಿಂಗ್ ಬಾಂಗ್ಲಾದೇಶದವರೆಗೆ ತನ್ನ ಪ್ರದೇಶದ ವಿಸ್ತೀರ್ಣತೆ ಹೊಂದಿದೆ ಮತ್ತು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ನೇಪಾಳಿನೊಂದಿಗೆ ನಂಟನ್ನು ಹೊಂದಿದೆ. ಹೀಗೆ ಈ ಒಂದು ಜಿಲ್ಲೆ 3 ರಾಜ್ಯಗಳು ಹಾಗೂ 2 ದೇಶಗಳ ನಡುವೆ ಗುರುತಿಸಿಕೊಳ್ಳುವ ದೇಶದ ಏಕೈಕ ಜಿಲ್ಲೆ ಎಂಬ ಖ್ಯಾತಿಯನ್ನು ಪಡೆದಿದೆ. ಐದನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿಟ್ಟ ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಫುಡ್ ಪಾಯ್ಸನ್, ಬಿ ಪೌಷ್ಟಿಕಾಂಶ ಕೊರತೆ, ಸಿ ಮೈಗ್ರೇನ್, ಡಿ ಗಂಟಲು ಸೋಂಕು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೆಲವು ಮಂದಿ ಕಲ್ಲಂಗಡಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಿನ್ನುತ್ತಾರೆ. ಹೀಗೆ ಮಾಡುವುದರಿಂದ ಪೌಷ್ಟಿಕಾಂಶದ ಮೌಲ್ಯ ಕಡಿಮೆಯಾಗುತ್ತದೆ. ಕತ್ತರಿಸಿದ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ ಕತ್ತರಿಸಿದ ಕಲ್ಲಂಗಡಿ ಹಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಬೆಳೆಯಲು ಶುರುವಾಗುತ್ತದೆ. ಇದು ಆರೋಗ್ಯಕ್ಕೆ ಬಹಳ ಹಾನಿಕಾರಕವಾಗಿರುತ್ತದೆ. 6ನೇ ಪ್ರಶ್ನೆ. ಯಾವ ಪಾತ್ರೆಯಲ್ಲಿ ತಯಾರಿಸಿದ ಅನ್ನವು ಹೃದಯಾಘಾತ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಪ್ರೆಷರ್ ಕುಕ್ಕರ್, ಬಿ ಅಲ್ಯೂಮಿನಿಯಂ, ಸಿ ಮಣ್ಣಿನ ಮಡಿಕೆ, ಡಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದರಿಂದ ಮಧುಮೇಹ ಬರುವ ಅಪಾಯ ಹೆಚ್ಚು. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದರಿಂದ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ಸಿಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಅದೇ ರೀತಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಅನ್ನ ಬೇಯಿಸಿದಾಗ ಕೆಲವು ಅಪಾಯಕಾರಿ ರಾಸಾಯನಿಕಗಳು ಬಿಡುಗಡೆಯಾಗುತ್ತವೆ ಮತ್ತು ಆ ರಾಸಾಯನಿಕಗಳೊಂದಿಗೆ ಬೆರೆಸಿದ ಅನ್ನವನ್ನು ತಿನ್ನುವುದರಿಂದ ಜಠರಕರುಳು ಸಮಸ್ಯೆಗಳು ಉಂಟಾಗಬಹುದು. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನವು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ರೈಸ್ ಕುಕ್ಕರ್ನಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸುವ ಜನರಿಗೆ ರೆಮಟಾಯ್ಡ್ ಸಂಧಿವಾತದಂತಹ ಅಪಾಯಕಾರಿ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚು. ಇದು ಹೃದಯಕ್ಕೆ ಹಾನಿಕಾರಕವಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ಗಳನ್ನು ಬಳಸುವುದನ್ನು ತಪ್ಪಿಸುವುದು ಉತ್ತಮ. 7ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಟೀ ಅಥವಾ ಚಹಾ ಕುಡಿಯುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಆಂಧ್ರಪ್ರದೇಶ್, ಸಿ ಗುಜರಾತ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಗುಜರಾತ್ನಲ್ಲಿ ಜನರು ಚಹಾ ಕುಡಿಯುತ್ತಲೇ ಇರುತ್ತಾರೆ. ದಿನ ಬೆಳಗ್ಗೆ ಚಹಾ, ಹೊರಗಡೆ ಹೋದರೂ ಚಹಾ, ಬಂದರೂ ಚಹಾ, ಭೇಟಿಯಾದರೂ ಚಹಾ, ಸಂತೋಷ ದುಃಖವಾದರೂ ಚಹಾ. ಹೀಗೆ ಗುಜರಾತ್ ಜನ ನೀರಿನಂತೆ ಚಹಾ ಬಳಸುತ್ತಲೇ ಇರುತ್ತಾರೆ. ಇನ್ನು 2ನೇ ಸ್ಥಾನ ಹರಿಯಾಣದ ಪಾಲಾಗಿದೆ. ಹರಿಯಾಣ ಜನ ಕೂಡ ಹೆಚ್ಚಿನ ಟೀ ಸೇವನೆ ಮಾಡುತ್ತಾರೆ. ಈ ಪಟ್ಟಿಯಲ್ಲಿ 3ನೇ ಸ್ಥಾನ ಗೋವಾ ರಾಜ್ಯ. ಗೋವಾದಲ್ಲಿ ಮದ್ಯ ಮಾತ್ರವಲ್ಲ, ಜನರು ಟೀ ಹೆಚ್ಚು ಸೇವಿಸುತ್ತಾರೆ. 8ನೇ ಪ್ರಶ್ನೆ. ಮದ್ಯದ ಅಮಲಿನಲ್ಲಿ ದೈಹಿಕ ಸಂಪರ್ಕ ಬೆಳೆಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸೋಂಕು, ಬಿ ಅಸ್ವಸ್ಥತೆ, ಸಿ ಬಂಜೆತನ, ಡಿ ನಿಮಿರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಲೈಂಗಿಕ ಕಾರ್ಯಕ್ಷಮತೆಯ ಮೇಲೆ ಮದ್ಯದ ಪರಿಣಾಮ. ಲೈಂಗಿಕ ಅನ್ಯೋನ್ಯತೆಯ ಸಮಯದಲ್ಲಿ ಮದ್ಯಪಾನ ಮಾಡುವುದರಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ಇವೆ. ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದರಿಂದ ಪ್ರತಿಬಂಧಗಳು ಕಡಿಮೆಯಾಗುತ್ತವೆ. ಇದರಿಂದಾಗಿ ನೀವು ಹೆಚ್ಚು ಆರಾಮವಾಗಿರುತ್ತೀರಿ. ಆದರೆ ಆಲ್ಕೋಹಾಲ್ ಸೇವನೆಯು ಹೆಚ್ಚಾಗಿ ಅಡ್ಡ ಪರಿಣಾಮಗಳನ್ನು ಹೊಂದಿದ್ದು ಅದು ಲೈಂಗಿಕ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಅಡ್ಡಿಪಡಿಸುತ್ತದೆ. ಪುರುಷರಲ್ಲಿ ಜನನಾಂಗದ ಪ್ರದೇಶಕ್ಕೆ ರಕ್ತದ ಹರಿವು ಕಡಿಮೆಯಾಗುವುದರಿಂದ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಗೆ ಅಡ್ಡಿಯಾಗುತ್ತದೆ. ಇದನ್ನು ವಿಸ್ಕಿ ಡಿಕ್ ಎಂದು ಕರೆಯುತ್ತಾರೆ. ಮಹಿಳೆಯರಲ್ಲಿ ಆಲ್ಕೋಹಾಲ್ ಸೂಕ್ಷ್ಮತೆ ಮತ್ತು ನಯನಗೊಳಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಸಂಭೋಗದ ಸಮಯದಲ್ಲಿ ಅಸ್ವಸ್ಥತೆಗೆ ಕಾರಣವಾಗಬಹುದು. ಮಧ್ಯಮ ಮದ್ಯ ಸೇವನೆಯು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡದಿರಬಹುದು. ಅತಿಯಾದ ಮದ್ಯ ಸೇವನೆಯು ಇಬ್ಬರ ದೈಹಿಕ ಅನ್ಯೋನ್ಯತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 9ನೇ ಪ್ರಶ್ನೆ. ಭಾರತದ ಯಾವ ಗ್ರಾಮದಲ್ಲಿ ಜನರು ಸಂಸ್ಕೃತವನ್ನು ಸಂಪೂರ್ಣವಾಗಿ ತಮ್ಮ ಆಡು ಭಾಷೆಯನ್ನಾಗಿಸಿಕೊಂಡಿದ್ದಾರೆ? ಆಪ್ಷನ್ಸ್ ಎ ಮತ್ತೂರು, ಬಿ ಹೊಸಹಳ್ಳಿ, ಸಿ ಸಾಸನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಎಂಬ ಗ್ರಾಮದಲ್ಲಿ ಇಂದಿಗೂ ಕೂಡ ಸಂಸ್ಕೃತ ಇಲ್ಲಿನ ಆಡುಭಾಷೆ. ಇಲ್ಲಿಯ ಪ್ರತಿಯೊಬ್ಬ ಜನರು ಯಾವುದೇ ಭೇದಗಳಿಲ್ಲದೆ ಸಂಸ್ಕೃತವನ್ನು ಮಾತನಾಡುತ್ತಾರೆ. ಇನ್ನು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸಂಸ್ಕೃತವನ್ನು ಆಡುಭಾಷೆಯನ್ನಾಗಿಸಿಕೊಂಡಿರುವ ಮತ್ತೊಂದು ಹಳ್ಳಿ ಎಂದರೆ ಅದು ಮತ್ತೂರಿನ ಅವಳಿ ಗ್ರಾಮ ಎಂದು ಕರೆಸಿಕೊಳ್ಳುವ ಹೊಸಹಳ್ಳಿ. ತುಂಗಭದ್ರಾ ನದಿ ದಂಡೆಯಲ್ಲಿರುವ ಈ ಪುಟ್ಟ ಹಳ್ಳಿಯ ಜನ ಇಂದಿಗೂ ಕೂಡ ಸಂಸ್ಕೃತವನ್ನು ಮಾತನಾಡುತ್ತಾರೆ. 10ನೇ ಪ್ರಶ್ನೆ. ಜಗತ್ತಿನಲ್ಲಿ ಬರೀ 43 ಜನರ ಬಳಿ ಮಾತ್ರ ಇರುವ ರಕ್ತದ ಗುಂಪು ಯಾವುದು? ಆಪ್ಷನ್ಸ್ ಎ ಎಬಿ, ಬಿ ಓ ನೆಗೆಟಿವ್, ಸಿ RH ನಲ್, ಡಿ AB ನೆಗೆಟಿವ್. ಸರಿಯಾದ ಉತ್ತರ ಆಪ್ಷನ್ ಸಿ RH ನಲ್. ಜಗತ್ತಿನಲ್ಲಿ ಕೇವಲ 43 ಜನರು ಮಾತ್ರ ಈ ರಕ್ತದ ಗುಂಪನ್ನು ಹೊಂದಿದ್ದಾರೆ. ಈ ರಕ್ತದ ಗುಂಪಿನ ದಾನಿಗಳ ಬಗ್ಗೆ ಮಾತನಾಡಿದರೆ 43 ದಾನಿಗಳಲ್ಲಿ ಕೇವಲ 9 ಮಂದಿ ಮಾತ್ರ ಸಕ್ರಿಯರಾಗಿದ್ದಾರೆ. ಅದಕ್ಕಾಗಿಯೇ ಇದನ್ನು ಚಿನ್ನದ ರಕ್ತ ಎಂದು ಕೂಡ ಕರೆಯುತ್ತಾರೆ. ಅದರ ಪ್ರತಿ ಹನಿಯು ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಎಂದರೆ ತಪ್ಪಾಗುವುದಿಲ್ಲ. ಮತ್ತು ಇದನ್ನು ಗೋಲ್ಡನ್ ಬ್ಲಡ್ ಗ್ರೂಪ್ ಎಂದು ಹೆಸರಿಸಲು ಕಾರಣ ಅದರ ಪ್ರಾಮುಖ್ಯತೆಯಾಗಿದೆ. ಈ ರಕ್ತದ ಪ್ರಕಾರವು RH ಪ್ರತಿಜನಕವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಈ ರಕ್ತದ ಪ್ರಕಾರದ ಜನರಲ್ಲಿ ಪ್ರತಿಜನಕ ಕಂಡುಬರುವುದಿಲ್ಲ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.